ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಒಂದು ಡಿಸ್ಕಷನ್ ಮಾಡೋಣ. ಮತ್ತು ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದೆ, ನಿಮ್ಮೆಲ್ಲರಿಗೂ ತಿಳಿಸ್ಬೇಕು. ಇದು ಏನಂತಂದರೆ, ನಿಮ್ಮ ಯಾರ್ಯಾರು ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್, ಇದು ನೀವು ನೋಡಲೇಬೇಕಾದ ವಿಡಿಯೋ. ಬಿಕಾಸ್ ಈ ವಿಡಿಯೋಗಿಂತ ಮುಂಚೆ ನಾನು ತುಂಬ ವಿಡಿಯೋಸ್ ಮಾಡಿದ್ದೆ. ಈ ಪ್ರಾಬ್ಲಮ್ ಏನಿದೆ ಗೊತ್ತಾ, ಈ ಪ್ರಾಬ್ಲಮ್ಮು KPSC ಕಡೆಯಿಂದ, KPSC ಮೆಂಬರ್ಸ್ ಕಡೆಯಿಂದ, ಇದು ಯಾವಾಗ ನಮ್ಮ ಕಿಶೋರ್ ಸರ್ ಇದ್ದರು ಅವಾಗಿಂದನೂ ಅದನ್ನು ಏನಂತಂದರೆ ತೊಗೊಂಡು ಬರ್ತಾನೆ ಇದ್ದಾರೆ, ಆಯಿತಾ. KPSC ಮೆಂಬರ್ಸ್ ನಿಮ್ಗೆ ಗೊತ್ತಿದೆ. ಸೊ ಕಿಶೋರ್ ಸರ್ ಇದ್ದಾಗ ಅವ್ರ ಜೊತೆನೂ ಅವ್ರದ್ದು ಏನಂತಂದರೆ ಅವ್ರು ಏನೇನು ಕೆಲಸ ಮಾಡ್ತಾಯಿದ್ರು ಅದನ್ನೆಲ್ಲ ಅಪೋಸ್ ಮಾಡೋ ಕೆಲಸ KPSC ಮೆಂಬರ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇವಾಗ ಏನೇ ಆಗಿದೆ ಅಂತಂದರೆ, ಮೊನ್ನೆ ಒಂದು ಏನಂತಂದರೆ ನೋಟಿಫಿಕೇಷನ್ಸ್ ಬಗ್ಗೆ ಮತ್ತು ಏನು ಡೀಟೇಲ್ಸ್ ಬಗ್ಗೆ ಒಂದು ಇಲ್ಲಿ ಟೆಲಿಗ್ರಾಮ್ ಚಾನಲ್ ಮಾಡಿದ್ದಾರೆ, ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ. ಆ ಚಾನಲ್ ಹೆಸರಿದೆ AKSS ಅಫಿಷಿಯಲ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅವ್ರ ಜೊತೆ ನಾನು ಮಾತಾಡಿದಾಗ ನನಗೆಲ್ಲ ಡೀಟೇಲ್ಸ್ ಗೊತ್ತಾಯಿತು. ಸೊ ನಿನ್ನೆ ಏನು ಮಾಡಿದ್ದಾರೆ ಅದ್ರ ಬಗ್ಗೆನೇ ಎಲ್ಲ ತುಂಬ ಪ್ರೊಟೆಸ್ಟು ಮಾಡಿದ್ದಾರೆ. ಯಾವಾಗ ನಮ್ಮ ಕಿಶೋರ್ ಸರ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅವಾಗಿಂದನೂ ಏನಂದರೆ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಆಯ್ತು. ಯಾಕೆ ರಿಸಲ್ಟ್ ಬಿಡ್ತಾ ಇಲ್ಲ, ಯಾಕೆ KS ಬರ್ತಾ ಇಲ್ಲ, ಎಷ್ಟೊಂದು ನೋಟಿಫಿಕೇಷನ್ಸು ಇನ್ನೂ ರಿಸಲ್ಟ್ ಬಂದಿಲ್ಲ. RWS AE, ರೈಟ್, RWS AEE, RWS JE, ಆಯಿತಾ, ಟೌನ್ ಪ್ಲಾನಿಂಗ್ AE, ಟೌನ್ ಪ್ಲಾನಿಂಗ್ JE, ಎಷ್ಟು ಎಕ್ಸಾಮ್ಸ್ ಬರ್ದಿದ್ದೀರಾ. ಇದು ಬರೀ ನಾನು ಹೇಳ್ತಾ ಇರೋದು ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ. ಅದು ಬಿಟ್ಬಿಟ್ಟು ಬೇರೆ ಎಷ್ಟೊಂದು ಎಕ್ಸಾಮ್ಸ್ ಇದೆ, ಅದ್ರದ್ದು ಇನ್ನೂ ಲಿಸ್ಟ್ ಬಂದಿಲ್ಲ, ರೈಟ್, ರಿಸಲ್ಟ್ ಬಂದಿಲ್ಲ, ರೈಟ್. ಕೇಳೋಕೆ ಹೋದರೆ ಇರ್ರೆಸ್ಪಾನ್ಸಿಬಲ್ ಆಗಿ ಆನ್ಸರ್ಸ್ ಮಾಡ್ತಾ ಇದ್ದಾರೆ, ರೈಟ್. ಟೇಬಲ್ ಮೇಲೆ ಇಟ್ಕೊಂಡಿದ್ದಾರೆ, ಸೈನ್ ಮಾಡಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನಿನ್ನೆ ಏನು ಮಾಡಿದ್ರು ನಮ್ಮ ಕಾಂತಕುಮಾರ್ ಅವರು ಏನಂತಂದರೆ, ಅವರು ಒಂದು ಪ್ರೊಟೆಕ್ಷನ್ ಮಾಡೋಕ್ಕೆ ಏನಂತಂದರೆ KPSC ಎದುರುಗಡೆ ಅಥವಾ ಅದರಗಡೆ ಹೋಗಿ ಮಾಡುವಾಗ ನಿನ್ನೆ ಇಲ್ಲಿ ನೋಡ್ಬೋದು, ಇದು ಅಫಿಷಿಯಲ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್. ದಯವಿಟ್ಟು ಎಲ್ಲರೂ ಇದನ್ನು ಜಾಯ್ನ್ ಆಗಿ. ನನ್ನ ಚಾನಲ್ ಯಾರು ನೋಡ್ತೀರಾ ದಯವಿಟ್ಟು ಈ ಚಾನಲ್ನು ಫಾಲೋ ಮಾಡಿ. ಅವ್ರು ಏನೇನು ಹೇಳ್ತಾರೆ ದಯವಿಟ್ಟು ಅವ್ರನ್ನ ಹೊರಗಡೆ ತರೋದು ಈಗ ನಮ್ಮೆಲ್ಲರದ್ದು ರೆಸ್ಪಾನ್ಸಿಬಿಲಿಟಿ ಇದೆ, ಸರಿನಾ. ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡೋಣ, ರೈಟ್. ರೀಟ್ವೀಟ್ ಮಾಡಂತಂದರೆ ರೀಟ್ವೀಟ್ ದಯವಿಟ್ಟು ಮಾಡಿ, ಆಯಿತಾ. ಬರೀ ಅಲ್ಲಿ ಕೂತ್ಕೊಂಡು ಹೋದರೆ ಏನೂ ಸಾಧ್ಯ ಇಲ್ಲ. ಯಾಕೆಂದರೆ ಇಲ್ಲಿ ನಾನು ನಿಮ್ಗೆ ಇಷ್ಟು ಚೆನ್ನಾಗಿ ಓದಿಸ್ತಾ ಇದ್ದೀನಿ, ನೀವು ಓದ್ತಾ ಇದ್ದೀರಾ, ದಟ್ ಈಸ್ ಗುಡ್. ಬಟ್ ಇಲ್ಲಿ ನಾನು ಓದಿಸ್ತಾ ಇದ್ದೀನಿ, ನೀವು ಓದ್ತಾ ಇದ್ದೀರಾ, ಹಿಂದ್ಗಡೆಯಿಂದ ಬೇರೆಯವ್ರು ಬಂದು ಕರಪ್ಷನ್ ಮಾಡಿಕೊಂಡು ಸೀಟ್ಗಳನ್ನು ಅಲಾಟ್ ಮಾಡ್ಕೊತಾ ಇದ್ದಾರೆ. ನಾವಿಲ್ಲಿ ಓದ್ಕೊಂಡು ಕೂತ್ಕೊಂಡ್ರೆ ಏನು ಮೀನಿಂಗ್ಲೆಸ್ ಆಗ್ತಾ ಇದೆ. ಇಷ್ಟು ದಿವಸ ನಾನು ನೋಡಿದೆ, ರೈಟ್. ಸೊ ಏನು ಯೂಸ್ ಆಗ್ತಾ ಇಲ್ಲ. ಬಿಕಾಸ್ ನಾನು ಓದಿಸ್ತಾ ಇದ್ದೀನಿ, ನೀವು ಓದ್ತೀರಾ, ಬಟ್ ಈ ಕರಪ್ಷನ್ ಮಾಡಿ ಮಾಡ್ಕೊಳ್ಳೋರು ಆರಾಮಾಗಿ ಮಾಡ್ಕೊತಾ ಇದ್ದಾರೆ, ರೈಟ್. ಸೊ ಇದರಿಂದ ಏನು, ಆಯಿತಾ. ನೀವು ಏನಂತಂದರೆ ಕರೆಕ್ಟಾಗಿ ನಾವು ಓದಿ ಎಕ್ಸಾಮ್ ನಮ್ಗೆ ಆಗುತ್ತೆ ಅಂತ ಅಂದ್ಕೊಂಡವರು ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಕರಪ್ಟ್ ಮಾಡಿದವರು ಅವ್ರು ಸೆಲೆಕ್ಟ್ ಆಗ್ತಾ ಇದ್ದಾರೆ, ರೈಟ್. ಇದನ್ನೇ ಸಿಂಪಲ್ ಆಗಿ ಇವರು ಏನಂತಂದರೆ ಮೀಡಿಯಾದವ್ರಿಗೆ ತಿಳಿಸ್ತಾ ಇದ್ರು, ಈ ಥರ ಮಾಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ನೀವು ನೋಡಿ ಏನಂತಂದರೆ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ ನಾನ್ ಬೇಲೆಬಲ್, ಆಯಿತಾ, ಬೇಲ್ ತೊಗೊಳಕ್ಕೆ ಬರಬಾರ್ದು, ಆಯಿತಾ. ಮತ್ತು ಶುಕ್ರವಾರ ದಿನ ಮಾಡಿರೋಗೋಸ್ಕರ 3 ದಿವಸ ಹೆಂಗೆ, ಶುಕ್ರವಾರ, ಶನಿವಾರ, ಸೋಮವಾರ 3 ದಿವಸ ಏನಂತಂದರೆ ಅಲ್ಲಿ ಮಂಗಳವಾರ 4-5 ದಿವಸ ಜೈಲಲ್ಲೇ ಇರೋಂಗೆ ಮಾಡಿದ್ದಾರೆ, ರೈಟ್. ನೀವು ಈ ವಿಡಿಯೋನ ನೋಡ್ಬೋದು, ನಾನು ತೋರಿಸ್ತೀನಿ, ನೋಡಿ, ಇಲ್ಲಿ ನೋಡಿ ನೀವು ವಿಡಿಯೋನ. ಸೊ ಒಂದು ಸಲ ನೋಡಿ, ಅವ್ರು ಹೇಳ್ತಾ ಇದ್ದಾರೆ. ದಯವಿಟ್ಟು ಏನು ಸೌಂಡ್ ಬಗ್ಗೆ ಇದು ಮಾಡ್ಕೋಬೇಡಿ, ಆಯಿತಾ. ಸೊ ಕಾಂತಕುಮಾರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಇವ್ರು ಏನೇನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ಇದು ಪೇಪರ್ ಕಟ್ಟಿಂಗ್ಸು ಎಲ್ಲ ಶೇರ್ ಮಾಡಿದ್ದಾರೆ ಆಲ್ರೆಡಿ, ಇದೆಲ್ಲ ಪೇಪರ್ಸಲ್ಲೂ ಬಂದಿದೆ, ರೈಟ್. ಜಸ್ಟ್ ಅವ್ರು ಏನೂ ಮಾಡ್ತಾ ಇಲ್ಲ, ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹೇಳ್ತಾ ಇದ್ದಾರೆ ಇವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ, ರೈಟ್. ಸೊ ಜಸ್ಟ್ ನೋಡಿ, ಇವಾಗ ನೋಡಿ ಪೊಲೀಸವ್ರು ಬಂದು ಡೈರೆಕ್ಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಪರ್ಮಿಷನ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಏನೋ ಹೇಳ್ತಾ ಇದ್ದಾರೆ, ರೈಟ್. ಸೊ ಅವ್ರು ಎದುರುಗಡೆನೇ ನೋಡಿ ಯಾವ ಥರ ಅವರು ಬಿಹೇವಿಯರ್ ಯಾವ ಥರ ಮಾಡ್ತಾ ಇದ್ದಾರೆ ಪೊಲೀಸವರು, ರೈಟ್. ಪೊಲೀಸವ್ರು ಅವ್ರ ಡ್ಯೂಟಿ ಮಾಡ್ತಾರೆ, ಬಟ್ ಇವ್ರು ಏನು ತಪ್ಪು ಮಾಡಿದ್ದಾರೆ, ಇವ್ ಥರ ನೋಡಿ ಅವ್ರನ್ನ ಯಾವ ಥರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇದೇನು ಕರೆಕ್ಟಾ ಅವ್ರು ಮಾಡ್ತಾ ಇರೋದು? ಅಂದರೆ ನಮ್ಮೆಲ್ಲರಿಗೋಸ್ಕರ ಅವರೊಬ್ಬರು ಹೋರಾಡಿ ಏನಂದರೆ ಜೈಲಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ದಯವಿಟ್ಟು ನಮ್ದೆಲ್ಲರ ಕೆಲಸ ಏನಿದೆ ಅಂದರೆ ಅವ್ರನ್ನ ಸಪೋರ್ಟ್ ಮಾಡೋದು. ಮತ್ತು ಈ KPSCಯಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಏನೇನು ಆಗ್ತಾ ಇದೆ ಎಲ್ಲ ಪೇಪರ್ಸಲ್ಲೂ ಬರ್ತಾ ಇದೆ, ನಾನೇನು ಹೊಸದು ಹೇಳ್ತಾ ಇಲ್ಲ, ರೈಟ್. ಆಗಿರೋದೇ ಹೇಳ್ತಾ ಇರೋದು, ಕರೆಕ್ಟಾ. ಸೊ ಇದೇನು ವಿಡಿಯೋ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಯಾವ ಥರ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅರೆಸ್ಟ್ ಮಾಡಿಬಿಟ್ಟು, ಸರಿನಾ. ಸೊ ಇದು ಏನಂತಂದರೆ ಯಾವುದು ತಪ್ಪಿದೆ ಅದ್ರ ವಿರುದ್ಧ ಮಾತಾಡಿದ್ರೆ ಈ ವ್ಯವಸ್ಥೆ ಈ ಥರ ಆಗಿಬಿಟ್ಟಿದೆ, ಗೊತ್ತಾಯ್ತಾ. ಸೊ ನಾವು ಮಾತಾಡಿದ್ರು ಆಮೇಲೆ ನಮಗೆ ಏನೇನು ಮಾಡ್ತಾರೋ, ಚಾನಲ್ ಸ್ಟ್ರೈಕ್ ಆಗ್ತಾರೋ ಏನು ಗೊತ್ತಿಲ್ಲ. ಬಟ್ ನಾವಂತೂ ಏನು ಯಾವುದಕ್ಕೂ ಭಯ ನಾವು ಬೀಳೋದಿಲ್ಲ. ಏನಿದೆ ಅದನ್ನು ನಾವು ನಿಜ ಏನಿದೆ ಅದನ್ನು ತೋರ್ಸೋಕ್ಕೆ ಯಾವತ್ತೂ ನಾವು ಹಿಂಜರಿಯೋದಿಲ್ಲ,
ಆಯಿತಾ. ತುಂಬ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರಿ ನೀವು ಏನು ಮಾಡೋದಿಲ್ಲ ಬರೀ ಅದೇ ವಿಡಿಯೋ ಮಾಡ್ತೀರಂತ. ನೋಡಿ ಯಾವಾಗಲೂ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟು ನಾನು ವಿಡಿಯೋ ಮಾಡೋದು ಆಯಿತಾ. ಯಾರಿಗೆ ಸಪೋರ್ಟ್ ಮಾಡಬೇಕು ಯಾರಿಗೆ ಮಾಡಬಾರ್ದು ಅದೆಲ್ಲ ನಮ್ಗೆ ಗೊತ್ತಿದೆ ಆಯಿತಾ. ನಾವು ಯಾವತ್ತೂ ಸ್ಟೂಡೆಂಟ್ ಫೇವರಲ್ಲೇ ಮಾತಾಡ್ತಾ ಇರೋದು, ಸ್ಟೂಡೆಂಟ್ಗಾಗಿ ನಾವು ಇರೋದು ಆಯಿತಾ. ಮತ್ತು ನಮಗೆ ಕ್ಲಾರಿಟಿ ಇರಬೇಕು ಎಕ್ಸಾಮಲ್ಲಿ ಕರೆಕ್ಟಾಗಿ ಇದೆಯೇ ಇಲ್ವಾ ಅಂತ, ಗೊತ್ತಾಯ್ತಾ. ನೋಡಿ ಅವ್ರನ್ನ ಯಾವ ಥರ ಮಾಡ್ತಾ ಇದ್ದಾರೆ ಅಂತ, ರೈಟ್. ಸೊ ಅವರಿಗೆ ಏನಂತಂದರೆ ಒಬ್ಬ ಕರೆಕ್ಟಾಗಿ ಮಾಡ್ತಾಯಿದ್ರು, ಅವ್ರಿಗೆ ಏನಂತಂದರೆ ನಾವೆಲ್ಲರೂ ಸಪೋರ್ಟ್ ಮಾಡೋದು ಕೆಲಸ ನಮ್ಮದು. ನೋಡಿ ಮೀಡಿಯಾದಲ್ಲೆಲ್ಲ ಬಂದಿದೆ. ಅದಾದಮೇಲೂ ಏನಂತಂದರೆ ತುಂಬ ಮಿನಿಸ್ಟರ್ಸ್ಗೆಲ್ಲ ಆಯಿತಾ, ಮಿನಿಸ್ಟರ್ ನೋಡಿ ಇವರು ಕಾಂತಕುಮಾರ್ ಅವರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ತುಂಬ ಏನಂತಂದರೆ ಇವರು ಆ್ಯಕ್ಟಿವ್ ಮೆಂಬರ್ಸು, ನಾನು ಅವ್ರಿಗೆ ಮಾತಾಡಿದ್ದೆ ಆಯಿತಾ. ಅವರ ಚಾನಲ್ ಅವರೆಲ್ಲ ನನಗೆ ಡೀಟೇಲ್ಸ್ ಕೊಟ್ಟರು. ಅದಾದಮೇಲೆ ನಾನು ಇದು ವಿಡಿಯೋನ ಮಾಡ್ತಾ ಇರೋದು, ಗೊತ್ತಾಯ್ತಾ. ನೋಡಿ ಈ ಥರ ರೀಟ್ವೀಟ್ ಮಾಡಿ ತುಂಬ ಏನಂತಂದರೆ ಮಿನಿಸ್ಟರ್ಸ್ಗೆಲ್ಲ ಇದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಿ ಬೇರೆ ಬೇರೆ ಇಲ್ಲಿ ನೋಡಿ KPSC ಕಚೇರಿ ಎದುರುಗಡೆ ಮಡಿಕೆ ಇಟ್ಟು ಅಭ್ಯರ್ಥಿಗಳ ಪ್ರತಿಭಟನೆ ಅಂತ. ಅಲ್ಲಿ ಯಾರು ಅಭ್ಯರ್ಥಿಗಳೇ ಇಲ್ಲ, ಅವ್ರು ಒಬ್ಬರೇ ಇರೋದು, ಗೊತ್ತಾಯ್ತಾ. ಸೊ ಅಂದರೂ ಅವರು ಮಾಡ್ತಾ ಇದ್ದಾರೆ. ನೋಡಿ ಏನೇನು ಇದು ಅವ್ರದ್ದು FIR ಕಾಪಿ, ಕಾಂತಕುಮಾರ್ ಅವ್ರ ಮೇಲೆ ದಾಖಲಾಗಿರುವ FIR ಪ್ರತಿ ಇದೆ. ಇದು ಟೆಲಿಗ್ರಾಮಲ್ಲೂ ಹಾಕಿದ್ದಾರೆ, ಗೊತ್ತಾಯ್ತಾ. ಸೊ ಇದು ನೀವು ನೋಡ್ಕೋಬೋದು ನೋಡಿ ಈ ಥರ, ರೈಟ್. ಅವ್ರು ಕೊಟ್ಟಿದ್ದಾರೆ, ಇಲ್ಲಿ ಬೇಕಾದರೆ ಹೋಗಿ ನೋಡ್ಬೋದು. ಸೊ ಯಾವ್ಯಾವ ಸೆಕ್ಷನ್ ಮೇಲೆ ಹಾಕಿದ್ದಾರೆ ಅದನ್ನು ಅವ್ರು ಹೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ಸೊ ಈ ಥರ ಅವರು ಮೆಸೇಜ್ ಹಾಕ್ತಾರೆ. ದಯವಿಟ್ಟು ನಾವೆಲ್ಲರೂ ಏನು ಮಾಡೋಣ ಅಂದರೆ ಆ ಚಾನಲ್ ಜಾಯ್ನ್ ಆಗಿ, ನನ್ನ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ದಯವಿಟ್ಟು ಆ ಚಾನಲ್ನ ಜಾಯ್ನ್ ಆಗಿ. ಅವ್ರು ಏನು ಹೇಳ್ತಾರೆ ರೀಟ್ವೀಟ್ ಮಾಡಿ ಆಯಿತಾ. ಸೊ ರೀಟ್ವೀಟ್ ಮಾಡೋದ್ರಿಂದ ಅಟ್ಲೀಸ್ಟ್ ನಾವು ಒಂದು ಸೋಷಿಯಲ್ ಪ್ರೆಷರ್ನ ಕ್ರಿಯೇಟ್ ಮಾಡ್ಬೋದು. NTPC ಎಕ್ಸಾಮ್ಸು ಆಯಿತಾ ತುಂಬ ಏನಂತಂದರೆ ರಿಸಲ್ಟ್ ಎಲ್ಲ ಬಿಟ್ಟಾಗ ತುಂಬ ಪ್ರಾಬ್ಲಮ್ಗಳಾಗಿತ್ತು. ಅವಾಗ ಅವರು ಏನಂತಂದರೆ ಟ್ವಿಟರಲ್ಲಿ ಏನಂತಂದರೆ ಟ್ರೆಂಡ್ ಮಾಡಿಸ್ಬಿಟ್ಟು ಚೇಂಜಸ್ ಮಾಡಿಸಿದ್ದಾರೆ. ನಾವು ಮಾಡ್ಬೋದು, ಗೊತ್ತಾಯ್ತಾ. ಸೊ ಸದ್ಯದ ಕೆಲಸ ನಾವು ಏನಂತಂದರೆ ಫಸ್ಟ್ ಕಾಂತಕುಮಾರ್ ಅವ್ರನ್ನ ಜೈಲಿಂದ ಹೊರಗಡೆ ತರಬೇಕು. ಬಿಕಾಸ್ ಅವರು ನಮಗೋಸ್ಕರ ಹೋರಾಡ್ತಾ ಇದ್ದಾರೆ ಆಯಿತಾ. ಸೊ ಅವ್ರಿಗೋಸ್ಕರ ನಾವೇನಂತಂದರೆ ಅವ್ರು ಏನು ಹೇಳ್ತಾರೆ ಈ ಗ್ರೂಪಲ್ಲಿ ನೋಡಿ, ಇಲ್ಲಿ ತುಂಬ ಮಿನಿಸ್ಟರ್ಸ್ಗಳೆಲ್ಲ ಇದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಏನು ಮಾಡಬೇಕು ಅಂದರೆ ಆ್ಯಸ್ ಅ ಸ್ಟೂಡೆಂಟ್, ನಾನು ಒಂದು ಟೀಚರ್ ಆಗಿ ಆಯಿತಾ, ಒಂದು ಆಸ್ಪಿರೆಂಟ್ಸ್ ಬೇರೆಯವ್ರದ್ದು ಕಲಿಸ್ತೀನಿ ಅವ್ರಿಗೆ. ಸೊ ನಿಮ್ಮೆಲ್ಲರಿಗೋಸ್ಕರ ನಾನು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು, ರೈಟ್. ಸೊ ಇವ್ರು ಏನು ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡೋಣ. ಇದು ಚಾನಲ್ ನೀವೇನಂತಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ, ಡೈರೆಕ್ಟ್ ಹೆಸರಿದೆ ನೋಡಿ ಇಲ್ಲಿ AKSS ಆಫಿಷಿಯಲ್ ಅಂತ ಬರುತ್ತೆ. 18,969 ಜನ ಇದ್ದಾರೆ. ಸೊ ಅಲ್ಲಿ ನೀವು ಜಾಯ್ನ್ ಆಗಿ, ಇಲ್ಲ ಅಂತಂದರೆ ನಾನು ಟೆಲಿಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಡ್ತೀನಿ. ನೋಡಿ ಇದು ರೀಸೆಂಟಾಗಿ ಹಾಕಿರೋದು ನೋಡಿ 4:00 ಸೊ ನಾನೀಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು 5:30 ಗಂಟೆಗೆ, ಸರಿನಾ. ಸೊ ಇದು ಅಪ್ಡೇಟ್ಸು ಏನಂತಂದರೆ ಇದೆ. ನನ್ನೊಂದು ಮೆಸೇಜ್ ಏನಂತಂದರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಬಿಕಾಸ್ ನಾವು ಓದ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಇವರೆಲ್ಲ ಕರಪ್ಟ್ ಆಗಿಬಿಟ್ಟು ಆಯಿತಾ 50 ಸೀಟಲ್ಲಿ 30 ಸೀಟ್ ಬೇರೆಯವ್ರಿಗೆ ಕೊಟ್ಟರೆ ನೀವು ಏನು ಮಾಡ್ತೀರಾ, ರೈಟ್. ನೀವು ಒಂದು ಹೋಪ್ ಇಟ್ಕೋತೀವಿ ಏನೋ ನಂದು ಆಗುತ್ತೆ ಅಂತ. ಎಲ್ಲಿಂದ ಆಗುತ್ತೆ ಈ ಥರ ಕರಪ್ಷನ್ ಮಾಡಿದ್ರೆ, ಗೊತ್ತಾಯ್ತಾ. ಸೊ ಇದೇ ವೆಲ್ ಆ್ಯಂಡ್ ಗುಡ್ ಟೈಮ್ ಇದೆ, ನಾವೆಲ್ಲರೂ ಇದನ್ನು ಸಪೋರ್ಟ್ ಮಾಡೋಣ. ಬಿಕಾಸ್ ತುಂಬ ಜನ ತಿಳ್ಕೊಂಡಿದ್ದಾರೆ ನಾನು ಈ ಥರದ್ದು ಯಾವುದೇ ಒಂದು ಏನಂತಂದರೆ ವೀಡಿಯೋಸ್ಗಳನ್ನ ಮಾಡೋದಿಲ್ಲ, ಸಪೋರ್ಟ್ ಮಾಡೋದಿಲ್ಲ ಅಂತ. ಸಪೋರ್ಟ್ ಮಾಡ್ತೀನಿ ನಾನು, ಗೊತ್ತಾಯ್ತಾ. ಯಾಕೆಂದರೆ ಕರೆಕ್ಟ್ ಯಾವುದಿದೆ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ, ರೈಟ್. ಸೊ ಇದಿಷ್ಟೇ ನನಗೆ ಹೇಳೋದಿತ್ತು. ಸೊ ಟ್ವಿಟರಲ್ಲಿ ದಯವಿಟ್ಟು ಹೋಗಿ ಟ್ವೀಟ್ ಮಾಡಿ ಅಂತ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆಯಿತಾ. AKSS ಚಾನಲ್ ಕಡೆಯಿಂದ, ನನ್ನ ಸಿವಿಲ್ ವಿತ್ ಸುಧೀರ್ ಚಾನಲ್ ಕಡೆಯಿಂದನೂ ನಿಮಗೆ, ನಮ್ಮ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ದಯವಿಟ್ಟು ಟ್ವಿಟರಲ್ಲಿ ಹೋಗ್ಬಿಟ್ಟು ಟ್ವೀಟ್ ಮಾಡಿ. ಅವ್ರು ಏನು ಹೇಳ್ತಾರೆ ದಯವಿಟ್ಟು ಅನ್ನಂತರ ಫಾಲೋ ಮಾಡೋಣ. ಅಟ್ಲೀಸ್ಟ್ ಅಷ್ಟಾದರೂ ಮಾಡ್ಬೋದು, ರೈಟ್. ಫಿಸಿಕಲಿ ಮಾಡೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ನಾವು ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ರೀಟ್ವೀಟ್ ಮಾಡಿ ಸೋಷಿಯಲ್ ಮೀಡಿಯಾದು ಏನಂತಾರೆ ಪವರ್ನ ನಾವು ಯೂಸ್ ಮಾಡಿಬಿಟ್ಟು ಏನಾದರೂ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು, ರೈಟ್. ಸೊ ಇದಿಷ್ಟೇ ನನ್ನ ಹೇಳೋದೊಂದು ತಾತ್ಪರ್ಯದ ವಿಡಿಯೋ ಇತ್ತು. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಇದೆ, ನೀವು ಕಮೆಂಟ್ ಮಾಡಿ, ಬೇಕಾದರೆ ನನಗೆ ಕ್ವಶನ್ಸ್ನ ಕೇಳ್ಬೋದು, ರೈಟ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಇದೊಂದು ಅವೇರ್ನೆಸ್ ವಿಡಿಯೋ ಇದೆ ಎಲ್ಲರಿಗೆ. ಸೊ ತಿಳ್ಕೊಳ್ಳಿ. ನಾವು ಇವಾಗ ಅವೇರ್ ಆಗಲಿಲ್ಲ ಅಂತಂದರೆ ನಾವು ಸುಮ್ಮನೆ ನೋಟಿಫಿಕೇಷನ್ಗೆ ವೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ವೇಸ್ಟ್ ಆಫ್ ಟೈಮ್. ಬಟ್ ವೇಸ್ಟ್ ಆಫ್ ಟೈಮ್ ಅಂತ ನಾನು ನಿಮಗೆ ಪ್ರಿಪ್ರೇಷನ್ ಬಿಟ್ಟು ಇದೇ ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ಇದೂ ಇಂಪಾರ್ಟೆಂಟ್ ಇದೆ. ಪ್ರಿಪ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಇದೆ, ಇದು ಅದಕ್ಕಿಂತ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಕ್ಲಾರಿಟಿ ಬಂದರೆ ತಾನೇ, ನಾವು ಕರಪ್ಷನ್ ಆಗಲಿಲ್ಲ ಅಂದರೆ ತಾನೇ ನಾವು ಕರೆಕ್ಟಾಗಿ ಓದಿ ನಮಗೆ ರಿಸಲ್ಟ್ ಬರೋದು. ಬರೀ ಎಕ್ಸಾಮ್ ಕೊಟ್ಕೊಂಡು ಹೋದರೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಏನು ಮಾಡೋದು, ಆಯಿತಾ. PWD ನೋಡಿದ್ದೀರಾ, 4 ವರ್ಷ ಮಾಡಿದ್ದಾರೆ, ರೈಟ್. ಸೊ ಇನ್ನು ಎಷ್ಟು ವರ್ಷ ಇದೇ ಥರ ಏನಂತಂದರೆ 15-16 ನಾನು ನೋಡ್ತಾ ಇರೋದು KPSCನ 8-9 ವರ್ಷ ಆಯಿತು. ಇದೇ ಒಂದು ಫ್ಲೋಲ್ಲಿ ಹೋಗ್ತಾ ಇದೆ, ರೈಟ್. ಸೊ ಇದನ್ನು ಚೇಂಜ್ ಮಾಡೋದು ನಮ್ಮೆಲ್ಲರ ಕೈಯಲ್ಲಿದೆ, ನಾವು ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು, ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.